ಕೀರ್ತಿರಾಜ್ ಚೌರೆ ಬನ್ನಿ. ಸೊ ನೋಡುದಲ್ಲ ಹೇಗಿದೆ ಒಂದೆರಡು ಮಾತು. ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಹಾಗೆ ಕ್ಷಮೆ ಇರಲಿ, ಸ್ವಲ್ಪ ತಡವಾಗಿ ಬಂದೆ, ಹುಷಾರಿರಲಿಲ್ಲ ನನಗೆ 2 days ಇಂದ ಹೈ ಫೀವರ್. ಐಮ್ ಸೋ ಸಾರಿ ಸ್ವಲ್ಪ ಲೇಟ್ ಮಾಡಿದ್ದಕ್ಕೆ. ಆ್ಯಂಡ್ ತಲ್ವಾರ್ ಟ್ರೈಲರ್ ಸಿಕ್ಕಾಬಳೆ ಚೆನ್ನಾಗಿದೆ, ಸಖತ್ತಾಗಿದೆ. ನಮ್ಮ ಚಾಕ್ಲೇಟ್ ಹೀರೋ ಫುಲ್ ಮಾಸ್ ಹೀರೋ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಏನು ನಾವು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಧರ್ಮ ಈ ಸಿನಿಮಾದಲ್ಲಿ 2 ಶೇಡು ಕಾಣಿಸ್ತಾ ಇದೆ. ಲಾಂಗ್ ಇಟ್ಕೊಂಡೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಟೈಟಲ್ ಕೂಡ ಪವರ್ ಪ್ಯಾಕ್ಡ್ ಆಗಿದೆ ಅಂತ ಹೇಳ್ಬೋದು. ತುಂಬ ಪವರ್ಫುಲ್ ಟೈಟಲ್, ಪವರ್ಫುಲ್ ಟೈಟಲ್ ಆ್ಯಂಡ್ ಪವರ್ ಪ್ಯಾಕ್ ಟ್ರೈಲರ್ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾಗಿದೆ. ಆ್ಯಂಡ್ ಆದಿತ್ಯ ಅವರೇ ಯು ಆರ್ ಲುಕಿಂಗ್ ಗಾರ್ಜಿಯಸ್, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ. ಆ್ಯಂಡ್ ಸಾಂಗ್ ನಾನು ಈ ಮುಂಚೆನೇ ನೋಡಿದ್ದೆ, ಪಲ್ ಪಲ್ ಅನ್ನೋ ಸಾಂಗು ಬಹಳ ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆ್ಯಂಡ್ ಮುಮ್ತಾಜ್ ಮುರಳಿ ಸರ್ ತುಂಬ ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದೀರಾ. ನಾನು ನಿಮ್ಮದು ಮುಮ್ತಾಜ್ ಮೂವಿ ಕೂಡ ನೋಡಿದ್ದೀನಿ, ಬಹಳ ಅದ್ಭುತವಾಗಿದೆ. ಅದೇ ಥರ ಇನ್ನೊಂದು ಸಿನಿಮಾ ಇವಾಗ ತಲ್ವಾರ್ ಬರ್ತಾ ಇದೆ, ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಈಗ ಸಿನಿಮಾ ಪ್ರೊಡ್ಯೂಸ್ ಮಾಡಿದಂಥ ಸುರೇಶ್ ಸರ್, ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಧರ್ಮ ಅವರು ಯಾವಾಗಲೂ ಕೇಳ್ತಿರ್ತೀನಿ, ನೀವು ಯಾಕೆ ಇಷ್ಟೊಂದು ಒಳ್ಳೆಯವರು ಅಂತ. ಒಂದೊಂದ್ಸಲ ಇಷ್ಟೊಂದು ಒಳ್ಳೆಯವರು ಆಗಬೇಡಿ ಅಂತ ಇರ್ತೀನಿ ನಾನು. ಬಿಗ್ ಬಾಸ್ ಮನೇಲಿ ಇರ್ಬೋದು, ಅವ್ರ ಜೊತೆ ನಾನು 2-3 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ, ಅಲ್ಲಿರ್ಬೋದು. ಒಂದು ಸಲನೂ ಯಾರ ಮೇಲೂ ಜೋರಾಗಿ ವಾಯ್ಸ್ ರೈಸ್ ಮಾಡಲ್ಲ, ಯಾರಿಗೂ ಹರ್ಟ್ ಮಾಡಲ್ಲ, ಒಂದು ಇರುವೆಗೂ ಕೂಡ ನೋವು ಮಾಡದೇ ಇರೋಂಥ ವ್ಯಕ್ತಿ ಅದು ಧರ್ಮ ಅವರು. ನನ್ನ ಲೈಫಲ್ಲೇ ಇಷ್ಟೊಂದು ಒಳ್ಳೆ ವ್ಯಕ್ತಿತ್ವ ಇರುವಂತ ನೋಡಿರೋ ವ್ಯಕ್ತಿ ಅಂದರೆ ಧರ್ಮ. ಯಾಕೆ ಇಷ್ಟು ಒಳ್ಳೆಯವರು ಅಂತ ಅನ್ಕೊಂತಾ ಇದ್ದಾಗ ಅವ್ರ ಫ್ಯಾಮಿಲಿನ ಮೀಟ್ ಮಾಡಿದಾಗ ಗೊತ್ತಾಯಿತು. ಅಪ್ಪ ಅಮ್ಮ ಅಕ್ಕ ಎಲ್ಲರೂ ತುಂಬ ಸಾಫ್ಟ್. ಅಪ್ಪನ ಹೆಸರು ಕೀರ್ತಿ, ಅಕ್ಕನ ಹೆಸರು ಸತ್ಯ, ಇವ್ರ ಹೆಸರು ಧರ್ಮ. ಸೊ ಫ್ಯಾಮಿಲಿನೇ ಸಿಕ್ಕಾಬಿಟ್ಟೆ ಸತ್ಯಮೇವ ಜಯತೆ ಅನ್ನೋ ಥರ ಅವತ್ತಿಂದನೂ ಲೈಫ್ ಲೀಡ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಕೂಡ ಒಂದು ನೇಚರಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ. ಆ್ಯಂಡ್ ಬಿಗ್ ಬಾಸ್ ಮನೇಲೂ ಕೂಡ ಎಷ್ಟೊಂದು ಬಾರಿ ಅವ್ರಿಗೆ ಹರ್ಟ್ ಆಗಿರುವಂಥ ಸಮಯದಲ್ಲೂ ಕೂಡ ಯಾರ ಮೇಲೂ ವಾಯ್ಸ್ ರೈಸ್ ಮಾಡಿಲ್ಲ. ಅದನ್ನು ತುಂಬ ಸಾಫ್ಟಾಗಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿದೆ ಅವ್ರಿಗೆ. ಭಾಳ ಖುಷಿ ಆಗುತ್ತೆ ಅಂಥವ್ರ ಜೊತೆ ನಾನು ಕೂಡ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಧರ್ಮ. ತುಂಬ ಚೆನ್ನಾಗಿದೆ ಟ್ರೈಲರ್. ಆ್ಯಂಡ್ ಸಿನಿಮಾ February 7 ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ. ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ಪರಭಾಷೆಗಳ ಮೇಲೆ ಇರುವಂಥ ಪ್ರೀತಿ ಎಲ್ಲೋ ಒಂಚೂರು ಕಡಿಮೆ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಇದೆ ಅಂತ ಅನಿಸ್ತಾ ಇದೆ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ. ತಲ್ವಾರ್ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್. ತಲ್ವಾರ್ನ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಥಿಯೇಟರ್ಸ್ಗಳಲ್ಲಿ ಹೋಗಿ ನೋಡಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು. ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅನುಷಾ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಅನುಷಾಗೂ ಅಷ್ಟೇ ನಾನು ಹೇಳಿದೆ ಪ್ರಮೋಷನ್ನು ಸಿನಿಮಾದು ಮಾಡ್ತಾ ಇದ್ದೀನಂತ. ಶಿ ವಾಸ್ ವೆರಿ ಸಪೋರ್ಟಿವ್. ಇಲ್ಲ ಖಂಡಿತ ಬರ್ತೀನಿ ಧರ್ಮ, ನಿಮ್ಮ ಸಿನಿಮಾ ಅಂದರೆ ನಾನು 100% ಬರ್ತೀನಿ. ಆ್ಯಂಡ್ ಅವ್ರು ಹೇಳ್ದಂಗೆ ನಾವೊಂದು 2 ಸಿನಿಮಾ ಮಾಡಿದ್ದೀನಿ ಮುಂಚೆ, ಇವಾಗ ಒಂದು ಸಿನಿಮಾ ರಿಲೀಸಿಂಗ್ ರೆಡಿ ಇದೆ ಬ್ಯಾಂಗ್ಳೂರನ್ನು. ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಹೇಳ್ದಂಗೆ ಹೌದು ತುಂಬ ಸಾಫ್ಟಾಗೂ ಇದೆ. ಬಟ್ ಲಾಸ್ಟಲ್ಲಿ ಪಾಪ ಹೋಗಿ ಇವ್ರ ಜೊತೆನೇ ಜಗಳ ಆಡ್ಬಿಟ್ಟೆ, ಕೋಪ ತೋರಿಸೋದಕ್ಕೆ. ಅವ್ರ ಫ್ಯಾನ್ಸ್ಗೆ ಆಗಿರ್ಬೋದು, ತುಂಬ ಜನ ಅವ್ರ ಫ್ಯಾನ್ಸ್ಗೆ ಆಗಿರ್ಬೋದು ತುಂಬ ಬೇಜಾರಾಗುತ್ತೆ. ಅವ್ರಿಗೆ ಇಲ್ಲಿಂದನೇ ಕ್ಷಮೆ ಕೇಳ್ತೀನಿ, ಯಾಕಂದರೆ ಬಿಗ್ ಬಾಸ್ ಮೇಲೆ ಆಗಿದ್ದು. ಸೊ ಇಟ್ಸ್ ನಾಟ್ ರಿಯಾಲಿಟಿಯಾಗಿ ನಾವು ಜಗಳ ಆಡಿಲ್ಲ. ಸೊ ಬಿಗ್ ಬಾಸ್ ಮನೆ ಅದು. ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮಿಂಗ್. ಆ್ಯಂಡ್ ಬಿಗ್ ಬಾಸ್ ಮನೆ ಇದ್ದಾಗಲೂ ಐ ಥಿಂಕ್ ವೆರಿ ಗುಡ್ ಫ್ರೆಂಡ್, ವೆರಿ ಗುಡ್ ಸಪೋರ್ಟ್ ಅಂತಲೇ ಹೇಳ್ಬೋದು ಅನುಷ್ ಅವರು. ಐ ಥಿಂಕ್ ಫ್ರಮ್ ಸ್ವರ್ಗ ನರಕ ಅಂತ ಇತ್ತು, ಬಟ್ ಸ್ವರ್ಗಕ್ಕೆ ಬಂದಮೇಲೆ ಐ ಥಿಂಕ್ ಅಲ್ಲಿಂದ ಮತ್ತೆ ನಾವು ಕನೆಕ್ಟ್ ಆಗಿ ಸ್ಟಾರ್ಟ್ ಆದ್ವಿ. ಸೊ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು. ಆ್ಯಂಡ್ ಆಲ್ವೇಸ್ ಬಿನ್ ಅ ಸಪೋರ್ಟ್. ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸ್ ಯಾವ ಥರ ಇದ್ದರು ಅದೇ ಥರ ಶಿ ಈಸ್ ಆಲ್ಸೋ ಬಿನ್ ಅ ವೆರಿ ಬಿಗ್ ಸಪೋರ್ಟ್ ಟು ಮೀ. ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾ ಬಗ್ಗೆ ನೀವು ಹೇಳಿದ್ರಿ ತಲ್ವಾರ್ದು ನಿಮ್ಗೆ ಇಷ್ಟ ಆಯಿತು ಲುಕ್ಕು ಅಂತ. ಸೊ ಐ ಥಿಂಕ್ ಇಲ್ಲಿಂದ ಐ ಥಿಂಕ್ ಒಂದು ಆ್ಯಕ್ಷನ್ ಪ್ಯಾಕ್ಟ್ ತಲ್ವಾರು ರಿಲೀಸ್ ಆಗ್ತಾ ಇದೆ February 7. ನೀವು ಹೇಳ್ದಂಗೆ ಹೋಪ್ಫುಲಿ ನಂಗೆ ಒಂದು ಡಿಫ್ರೆಂಟ್ ಇಮೇಜು, ಆಮೇಲೆ ಬರೀ ಚಾಕ್ಲೇಟ್ ಬಾಯ್ ಕ್ಯಾಡ್ಬರೀಸ್ ಅಂತ ಇದ್ದಿದ್ದು ಇಲ್ಲಿಂದ ಒಂದು ಬೇರೆ ಇಮೇಜ್ ಬರಲಿ ಅಂತ ನೀವು ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ನೈಸ್ ಒನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ನಮ್ಮ ಸಿನಿಮಾ ಶೂಟ್ ನಡೀತಾ ಇರಬೇಕಾದ್ರೆ ಮಧ್ಯದಲ್ಲಿ ತಲ್ವಾರ್ ಸಿನಿಮಾ ಶೂಟ್ ಶುರುವಾಗಿದ್ದು. ಆ್ಯಂಡ್ ಈ ಸಿನಿಮಾ ಮುಹೂರ್ತ ಮಾಡಿದ್ದು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು. ಸೊ ಅವರು ಲಾಂಗ್ ಇಟ್ಕೊಂಡು ನನಗೆ ಇವರು ಕೂಡ ಲಾಂಗ್ ಇಟ್ಕೊಂಡು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಮಾಸ್ ಹೀರೋ ಆಗ ಕೊಟ್ಟಿದ್ದಾರೆ. ಸೊ ಕೊಟ್ಟಿದ್ದಾರಲ್ಲ, ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. 2 ಶೇಡ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ನನಗೆ 1 ಸೆಕೆಂಡ್ ಶಾಕ್ ಆಯಿತು, ಧರ್ಮ ಅವ್ರು ಇಷ್ಟು ಅದ್ಭುತವಾಗಿ ಅಂದರೆ ಆ ಒಂದು ಮುದ್ದಾದ ಲುಕ್ಕಿಂದ ಒಂಥರ ಫುಲ್ ಆಕ್ಷನ್ ಓರಿಯೆಂಟೆಡ್ ಆಗಿ ಫುಲ್ ಮಾಸ್ ಆಗಿ ಕಾಣಿಸ್ಕೊಂಡಿರೋದು ನೋಡಿದಾಗ ಇಟ್ಸ್ ವೆರಿ ಹ್ಯಾಪಿ ಫಾರ್ ಯು ಧರ್ಮ. ಆಲ್ ದಿ ವೆರಿ. ಥ್ಯಾಂಕ್ ಯು ಸೋ ಮಚ್ ಅನುಷಾ. ಥ್ಯಾಂಕ್ಸ್ ಅಲ್ಲ ನೀವು.